ಹಾಯ್ ಎಲ್ರಿಗೂ ನಮಸ್ಕಾರ ರೀ. ದಿನ ರೀ ಬ್ಲಾಕ್ ಬಸ್ಟರ್ ಮೇಲೆ ಬ್ಲಾಕ್ ಬಸ್ಟರ್ ಮ್ಯಾಚ್ ಬರ್ಲತ್ತ. ನನಗರ ಶಾಕ್ ಆಗಲತ್ತಿ. ಆದ್ರೆ ಈ ದಿನ ಕಾಲೇಜ್ ಬೇರೆ ಹೋಗ್ಬೇಕಲ್ಲ, ಅದಕ್ಕೆ ಲಗುಟ್ ಮುಕ್ಕೋಬೇಕಾರೆ ದಿನ ಯಾವ ಮ್ಯಾಚ್ ಬಿಡೋಲ್ಲ. ದಿನ ಎಲ್ಲ ಬ್ಲಾಕ್ ಬಸ್ಟರ್ ಮ್ಯಾಚೇ ಬರ್ಲತ್ತವ. ಇವತ್ತು ನೋಡ್ರೆ ನೀನು ನೋಡ್ರಿ ಅಂಥ ಮ್ಯಾಚ. ಇವತ್ತು ನೋಡ್ರೆ ಒಂದರಲ್ಲೇ ಗೆದ್ದದ್ದು ಗುಜರಾತ್ ಟೈಟನ್ಸ್. ಏನಾದರೂ ಇವತ್ತು ಡೆಲ್ಲಿದವ್ರು ಗೆಲ್ಲಬೇಕಾಗಿದ್ದು. ಇದಕ್ಕಾರೆ ಆಲ್ಮೋಸ್ಟ್ ನೋಡ್ರಿ ನೀವು ಎಲ್ಲ ಡೆಲ್ಲಿಯವ್ರು ಬಂದಿದ್ರು. ಎಂಥ ಕಂಬ್ಯಾಕ್ ಮಾಡಿದ್ದು ಡೆಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಷ್ಟು ಒಂದು 12 ಬಾಲ್ ಅನ್ಸುತ್ತೆ. 12 ಬಾಲಿಗೆ ಒಂದು ಎಷ್ಟು 40 ರನ್ ಏನು ಬೇಕಾಗಿರ್ತಾವೆ. ಆ 40 ರನ್ ಬೇಕಾದ ಟೈಮ್ದಾಗ ಸಿರಾಜ್ ಅವ್ರು ಬಂದು 1 ಓವರಿಗೆ 23 ರನ್ ಕೊಡ್ತಾರೆ. ಇನ್ನು ಬೇಕಾಯ್ತು 1 ಓವರಿಗೆ ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 14 ರನ್ ಬೇಕಾಯ್ತು ಕಾಣಿಸ್ತೈತಿ. 14 ರನ್ ಇನ್ನೇನು ಗೆಲ್ಲಬೇಕು, ಬರೀ 1 ರನ್ ಗೆಲ್ಲಕ್ಕೆ. ಅದೊಂದು ಏನಂದ್ರೆ ಮಿಲ್ಲರ್ ಅವ್ರು ಇಡೀ ಏನು ಇನ್ನಿಂಗ್ಸ್ ಪೂರೆಲ್ಲ ಸೂಪರಾಗಿ ಆಡಿದ್ರೆ, 1 ರನ್ ಏನು ತೊಗೊಳಿಲ್ಲ. ಇಡೀ ಅವ್ರ ಇನ್ನಿಂಗ್ಸ್ನ ಪೂರ ಎಲ್ಲ ಖರಾಬ್ ಮಾಡ್ತೈತೆ ಹೇಳ್ಬೇಕು. ಏನಾದರೂ ನೀವು ಹೊಳ್ಯಾಗ ಹುಡುಚಿ ಅಂತ ತೊಳೆದಿರ್ತಾರಲ್ಲ, ಸೊ ಅದೇ ಥರ ಆಯ್ತು ಇವತ್ತು ಮ್ಯಾಚ್ನಾಗ. ಅದಕ್ಕೆ ಇವತ್ತು ಡೆಲ್ಲಿ ವರ್ಸಸ್ ಮತ್ತು ಯಾವುದಪ್ಪ ಇದು ಡೆಲ್ಲಿ ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ಇತ್ತು. ಇವತ್ತು ಏನಾಯ್ತು, ಟಾಸ್ ಗೆದ್ದಿದ್ದು ಅಕ್ಷರ್ ಪಟೇಲ್ ಅಂದರು ನಾವೆಲ್ಲ ಬಾಲಿಂಗ್ ಮಾಡ್ತೀವಿ, ಫಸ್ಟ್ ಬಾಲಿಂಗ್ ಮಾಡ್ತೀವಿ. ನನಗೆ ಓಕೆ ಗುಜರಾತವ್ರು ಆಡ್ತೀವತ್ತಂದ್ರು. ಬಂದ ಕೂಡಲೇ ಓಪ್ನಿಂಗ್ ಅವ್ರು ಓಪ್ನಿಂಗ್ ಶುಭ್ಮನ್ ಗಿಲ್ ಆ್ಯಂಡ್ ಸಾಯಿ ಸುದರ್ಶನ್ ಓಪ್ನಿಂಗ್ ಬಂದಲ್ಲ. ಸಾಯಿ ಸುದರ್ಶನ್ ಹೋದ ವರ್ಷತೆ ಫಾರ್ಮ್ನಾಗಿಲ್ಲ. ಅವ ಹೇಳಿಲ್ಲ ಒಂದ್ಸಲ ಒಂದು ಮನುಷ್ಯ ಫಾರ್ಮ್ ಬರ್ತೈತಿ, ಒಂದ್ಸಲ ಇಲ್ಲ. ಸೊ ಹಂಗಾಕೈತಿ. ಮೊದಲಿಂದ ಫಾರ್ಮ್ನೆಲ್ಲ ಬಂದರು, ಸ್ವಲ್ಪ ಆಡ್ರೆ ಔಟ್ ಆದರು. ಇನ್ನು ಅವ್ರ ಏನು ಉಳಿದಿದ್ದಲ್ಲ ಯಾರು ಶುಭ್ಮನ್ ಗಿಲ್ಲ, ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್. ಯಾಕಂದ್ರೆ ಕ್ಯಾಪ್ಟನ್ಶಿಪ್ ತೊಗೊಂಡಾದ್ಮೇಲೆ ಸೊ ಒಂಥರ ಜವಾಬ್ದಾರಿ ಇರ್ತದೆ ಅದ ಇನ್ನಿಂಗ್ಸ್ ಇವತ್ತಿನ ಮ್ಯಾಚ್ನಾಗ ಅಂತ ಹೇಳ್ಬೇಕು. ಅಂದ್ಬಿಟ್ರೆ ಯಾವ ಮ್ಯಾಚ್ನಾಗ ಬಂದಿರಲಿಲ್ಲ. ಇವತ್ತಿನ ಮ್ಯಾಚ್ನಾಗ ಅಂದ್ರೆ ಒಂದು ಮ್ಯಾಚ್ ಏನೋ ಇಂಜುರಿ ಅಂತ ತಪ್ಪಿಸ್ಕೊಂಡಿದ್ರು. ಇವತ್ತಿನ ಮ್ಯಾಚ್ನಾಗ ಕಮ್ಬ್ಯಾಕ್ ಮಾಡಿ ಅವ್ರ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಆಡಿದ್ರೆ ಅಂತ ಹೇಳ್ಬೇಕು. ಇವತ್ತು ಮ್ಯಾಚ್ ಸೂಪರಾಗಿ ಆಡಿದ್ರು ಇವತ್ತು, ಕಂಗ್ರ್ಯಾಚುಲೇಷನ್ ಹೇಳಬೇಕು. ಮತ್ತು ಇನ್ನೊಂದು ಏನಂದ್ರೆ ಅವ್ರು ಆಡಿದ ಈಗ IPL 2026 ಮೂರನೇ ಮ್ಯಾಚ್ ಆಡಿ ಮೂರನೇ ಮ್ಯಾಚ್ನಾಗ 1 ವಿನ್ ತೊಗೊಂಡ್ರು ಗುಜರಾತ್ ಟೈಟನ್ಸ್ ಅವರು. ಸೊ ಇದೊಂಥರ ಹೆಂಗೆ ಹೇಳ್ಬೇಕಾರೆ ಈಗ ಕಮ್ಬ್ಯಾಕ್ ಮಾಡ್ಯಾರ ಅಂತ ಹೇಳ್ಬೇಕು. ಲೇಟ್ ಆದರೂ ಒಂದು ಸ್ವಲ್ಪ ಲೇಟೆಸ್ಟಾಗಿ ಕಮ್ಬ್ಯಾಕ್ ಮಾಡ್ಯಾರ ಅಂತ ಹೇಳ್ಬೇಕು ಗುಜರಾತ್ ಟೈಟನ್ಸ್ ಅವ್ರು IPL 2026 ಒಳಗೆ. ಓಕೆ, ಇನ್ನು ಅವ್ರ ಕಡೆ ಬಂದಿಲ್ಲ ಇವ್ರ ಕಡೆ ಬಟ್ಲರು ಒಂದು ಸ್ವಲ್ಪ ಫಾರ್ಮ್ನಾಗ ಕಾಣಿಸ್ತಿರ್ಗೋರು ಇವತ್ತು. ಅವ್ರು ಬಂದಿರ್ತೆ ಸ್ವಲ್ಪ ಅಲ್ಲಿ ಬತ್ತು. ಇವತ್ತಿನ ಮ್ಯಾಚ್ ಮೇನ್ ಚೇಂಜ್ ಮಾಡಿದ್ದು ಯಾರು ಗುಜರಾತ್ ಕಡೆ ಅಂದರೆ ಒಂದು ವಾಷಿಂಗ್ಟನ್ ಸುಂದರ್. ಈ ಟೀಮ್ನಾಗ ಏನಿರ್ತಾರೆ ನೀವೆಲ್ಲ, ಈ ಟೀಮ್ನಾಗೆಲ್ಲ ಬರೀ ಅಂಡರ್ ಬರೀ 150 160 150 160 ಇಟ್ಟಷ್ಟು ರ್ಯಾಕೆಟ್ನ ಆಡೋ ಪ್ಲೇಯರ್ಸ್ಗಳು ಭಾಳ ಇದ್ರು ಈ ಟೀಮ್ನಾಗ. ಆದರೆ ಏನು ಮಾಡಿದ್ರೆ ವಾಷಿಂಗ್ಟನ್ ಸುಂದರ್ ಬಂದು ಪೂರ ಗೇಮ ಚೇಂಜ್ ಮಾಡ್ರಿ. ಎದಕ್ಕಾರ ಬಂದ ಕೂಡಲೇ 19 ಬಾಲ್ 30 20 ಬಾಲ್ 40 ಹೀಗೆಲ್ಲ ಆಡ್ಲತ್ರು ವಾಷಿಂಗ್ಟನ್ ಸುಂದರ. 200 ಸ್ಟ್ರೈಕೆಟ್ ಹೊಡ್ಯಾನಾಗ ಇವ್ರಿಗೆ ಇವತ್ತು 210 ರನ್ ಬರ್ಲಿಕ್ಕೆ ಸಾಧ್ಯ ಆಯಿತು ಗುಜರಾತ್ ಟೀಮ್ನವ್ರಿಗೆ. ಸೊ ಅದು ಬಿಟ್ಟರೆ ಯಾವುದೂ ಹಾಕಿರಲಿಲ್ಲ ಇದಾಗದ. ಮತ್ತು ಶುಭ್ಮನ್ ಗಿಲ್ ಸೂಪರ್ ಆದ ಬ್ಯಾಟಿಂಗ್ ಆಡಿರು. ಏನಂದ್ರು ಇವತ್ತು KL ರಾಹುಲ್ ಅವರು ಸೂಪರ್ ಆದ ಬ್ಯಾಟಿಂಗ್ ಅಂತ ಹೇಳ್ಬೇಕು. ಓಕೆ, ಎಲ್ಲ ಸೇರಿಸಿ ಗುಜರಾತ್ದವರು ಹೊಡೆದಿದ್ದು 210 ರನ್ನ. ಗೆಲ್ಲಾಕಬೇಕಾಯ್ತು 211 ರನ್ನು ಡೆಲ್ಲಿ ಟೀಮ್ಗೆ. ಓಪ್ನಿಂಗ್ ಬರ್ತಾರೋ ಯಾರಪ್ಪ, ಒಂದು ಪ್ರಥಮ್ ನಿಶಾಂಕ ಅವരുടെ KL ರಾಹುಲ್ ಅವ್ರ ಬಗ್ಗೆ ಹೇಳಬೇಕು. ಸ್ವಲ್ಪ ಈಟ್ರಾಗ ಅವ್ರು ಸೆಂಚುರಿ ಮಿಸ್ ಮಾಡ್ಕೊಂಡ್ರಿ ಇವತ್ತು. ಆಗಬೇಕಾಯ್ತು. ಇದಕ್ಕಾರ ನಮ್ಮ ಕನ್ನಡಿಗ IPL 2026 ಒಳಗಿನ ಯಾರ್ದು ಇನ್ನೂ ಸೆಂಚುರಿ ಬಂದಿಲ್ಲ. ಅದೇ ಈ ಸಲ ನಮ್ಮ ಕನ್ನಡಿಗ KL ರಾಹುಲ್ ಅವ್ರು ಬಂದಿರೋ ಮಸ್ತಾಗಿರ್ತದೆ. ಈ ಸೀಸನ್ ಕನ್ನಡಿಗರಿಂದ ಶುಭಾರಂಭ ಹಾಕಿತ್ತು, ಆದ್ರೆ ಆಗಲಿಲ್ಲ ಅಷ್ಟೇ. ಏನೋ ಮಾಡೋಕೆ ಬರಲ್ಲ. ಪ್ರಥಮ್ ನಿಶಾಂಕ KL ರಾಹುಲ್ ಏನು 1 ಓವರ್ KL ರಾಹುಲ್ ಕಾಯ್ಕೊಂಡು ಆಡ್ತಾರೆ. 2ನೇ ಓವರ್ ಬತ್ತು ನೋಡ್ರಿ ಹೇಳ್ತೀನಿ. ಅಲ್ಲಿ 1ನೇ ಓವರ್ ಪ್ರಥಮ್ ನಿಶಾಂಕ ಅಟ್ಯಾಕ್ ಮಾಡ್ತಾರೆ. ಅಂದ್ರೆ ಮೊಹಮ್ಮದ್ ಸಿರಾಜ್ ಹೆಂಗೈತಿ ಒಂದು ಸ್ವಲ್ಪ ಫಾರ್ಮ್ನಾಗಿಲ್ಲ. ಈಗ ಓಪ್ನಿಂಗ್ ಬಂದು ಓಪ್ನಿಂಗು ಬಡ್ಸ್ಕೊಳ್ತಾರೆ, ಲಾಸ್ಟಿಗೂ ಬಡ್ಸ್ಕೊಳ್ತಾರೆ. ಏನು ಮಾಡ್ಬೇಕು ಅನ್ನೋದು ಅರ್ಥ ಈಗ. ಅದಕ್ಕೆ ನಮ್ಮ RCB ಇದಕ್ಕೆ ಬಿಟ್ಟಿರೋದಕ್ಕೆ ಒಬ್ಬೊಬ್ಬರೆಲ್ಲ ಬರ್ತಾರಲ್ಲ, ಎದಕ್ಕೆ ಬಿಟ್ಟರು ಲಾಯಲಿಟಿ ಹಂಗೆ ಇರುತ್ತಾರಲ್ಲ. ಕ್ರಿಕೆಟ್ ಇಟ್ಸ್ ಆಲ್ ಅಬೌಟ್ ಸ್ಪೋರ್ಟ್ಸ್. ಅವ್ರು ಫಾರ್ಮ್ನಾಗ ಅದಾರ ಇಟ್ಕೋತೀವಿ, ಇಲ್ಲಕರೆ ಇಲ್ಲ ಅಷ್ಟೇ. ಅವ್ರು ಭಾಳ ಯೂಸ್ ಮಾಡಲ್ಲ. ಟೀಮ್ ಮ್ಯಾನೇಜ್ಮೆಂಟ್ ಅದ ಭಾಳ ಯೂಸ್ ಮಾಡೋ, ಎಮೋಷನ್ ಅದು ಏನು ಮಾಡಲ್ಲ. ಅವ್ರು ನೀವು ಚಲೋ ಆಡ್ಲತ್ತರ ಇಟ್ಕೋತಾರಲಿಕ್ಕೆ ತೆಗೆದೋಗಿತಾರೆ ಅಷ್ಟೇ ಇರೋದು. ಈ ಗುಜರಾತ್ ಟೀಮ್ನಾಗ ನೋಡ್ರಿ, ಒಂದು ಲಾಸ್ಟ್ನೇ ಓವರಿಗೆ 23 ರನ್, ಅವರು 19ನೇ ಓವರಿಗೆ 23 ರನ್, ಫಸ್ಟ್ನೇ ಓವರಿಗೆ ಬಂದು 14 ರನ್ ಕೊಟ್ಟರು. ಸೊ ನೀವೇ ನೋಡ್ರಿ ಹೆಂಗೆ ಬಾಲಿಂಗ್ ಹಾಕ್ಲತ್ತಾರ. ಮತ್ತು ಹಿಂಗೆ ಬಾಲಿಂಗ್ ಹೋದ್ರೆ ಯಾರು ಇಟ್ಕೋತಾರೆ ಪ್ಲೇಯಿಂಗ್ ಒಳಗೆ? ಏನು ಮುಂದಿನ ಮ್ಯಾಚಿಗೆ ಏನು ಮಾಡ್ತಾರೆ ನೋಡ್ಬೇಕು. ನನ್ನ ಪ್ರಕಾರ ಒಂದು ಮ್ಯಾಚ್ ಕುಂಡಿಸ್ತಾರೋ ಇಲ್ವಾ ಗೊತ್ತಿಲ್ಲ. ಸೊ ಅವ್ರಿಗೆ ಸಿರಾಜ್ ಅವ್ರಿಗೆ ಗೊತ್ತಾಗಬೇಕು. ಅವ್ರಿಗೆ ಭಾಳ ಡಿಸಪಾಯಿಂಟ್ ಆಗಿರುತ್ತೆ ಇವತ್ತು ಮ್ಯಾಚ್. ಅದಕ್ಕೆ ಆಪರಿ ಪಡ್ಸ್ಕೊಂಡಾರು. ಓಕೆ, KL ರಾಹುಲ್ ಮತ್ತು ಪ್ರಥಮ್ ನಿಶಾಂಕ್ ಏನು ಆಡಿದ್ರಲ್ಲ 1ನೇ ಮ್ಯಾಚ್ ಅವ್ರು ಹೊಡೆದ್ರೆ 2ನೇ ಓವರ್ ಬತ್ತಲ 2ನೇ ಓವರಿಗೆ ಹೆಡ್ ಆನ್ ತೊಗೊಂಡಿದ್ದು KL ರಾಹುಲ್ ಅವರು.
ಶಿಕ್ಷಕ ರಬಾಡ ಅವ್ರಿಗೆ ಬಿಡ್ಲಿ ಆತ್ರು. ಮತ್ತು ಅವ್ರ ಕಡೆ ವೀಕ್ ಲಿಂಕ್ ಅದಾವು. ಅಶೋಕ್ ಶರ್ಮಾ ಅಂತರೂ 4/45 ಪ್ರತಿ ಮ್ಯಾಚ್ ಅಶೋಕ್ ಶರ್ಮಾ ಒನ್ ಆಫ್ ದಿ ಬೆಸ್ಟ್ ಐಡೆಂಟಿಟಿ ತಂದಿದ್ರು. ಅಂದ್ರೆ ಏನು ಈ ವರ್ಷ ಹೊಸ ಪ್ರತಿಭೆ ಅಂತೆಲ್ಲ ಹೇಳತ್ತಿರ್ಕರೆ ಪ್ರತಿಭಾನೂ ಇಲ್ಲ ಅತ್ತೆ ಹಾಕೋ ಬಡಿದ್ರು. ಕೆ ಎಲ್ ರಾಹುಲ್ 19 ಸಂಖ್ಯೆ ಎಲ್ಲ ಸೇರಿ 70 ವಿಕೆಟ್ ಬಿತ್ತು ಕಾಣಿಸ್ತೈತಿ. ಬಂದ ಕೂಡಲೇ ನಿತೀಶ್ ಅಣ್ಣ ಎದಕ್ಕೆ ಬಂದಲ್ಲ ಯಾರಿಗೂ ಗೊತ್ತಿಲ್ಲ. ಎದಕ್ಕೆ ಎಲ್ಲ ಹಂಗೆ ಅಲ್ಲತ್ತೆ ಅವ್ರಾತು. ಮತ್ತು ಡೆಲ್ಲಿ ಟೀಮ್ನಾಗ ಏನು ಸಮೀರ್ ಮಂಡಿ ಮ್ಯಾಚಾಗಿ 2 ಮ್ಯಾಚ್ ಸಖತ್ತ ಪರ್ಫಾರ್ಮೆನ್ಸ್ ಕೊಟ್ಟರು. ಇವತ್ತು ರಶೀದ್ ಖಾನ್ ಇವ್ರು ಪೂರಾ ಗೇಮ ಚೇಂಜ್ ಮಾಡಿದರು. ಒಂದು ವೇಳೆ ಏನರ ರಶೀದ್ ಖಾನ್ ಅವ್ರು ಏನರ ಇವತ್ತು ಡಿ ಸಿ ಅವ್ರ ಕೈ ಕೊಟ್ಟದ ಅಂದ್ರೆ ಗುಜರಾತ್ದವ್ರು ಏನರ ಗುಜರಾತ್ದವ್ರ ಜೋಡಿ ಏನು ವಿಕೆಟ್ ತೊಗೊಂಡಿರ್ಲಿಕ್ಕಾರ ಡಿ ಸಿದವರು ಇಲ್ಲಿಕಾರ 100% ಡೆಲ್ಲಿ ಅವ್ರು ಗೆಲ್ಲತ್ತಿದ್ರು. ರಶೀದ್ ಖಾನ್ ಪಕ್ಕ ಪ್ರೆಷರ್ ಮ್ಯಾಚ್ನಾಗ ಪಕ್ಕ ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತಾರೆ. ಸೊ ಅದೇ ಥರ ಇವತ್ತು ಪ್ರದರ್ಶನ ಕೊಟ್ಟಾಯಿತು ರಶೀದ್ ಖಾನ. ಇವತ್ತು ಇನ್ನೊಂದು ಸ್ಟಬ್ಸ್ ಅವ್ರು ರನ್ಔಟ್ ಅಂದರು ಬ್ಯಾಡಾಗಿತ್ತು. ಇನ್ನೊಂದು ಡೇವಿಡ್ ಮಿಲ್ಲರ್ ಅವ್ರ ಬಗ್ಗೆ ಹೇಳ್ಬೇಕು. ಅದಕ್ಕಾರ ಫಸ್ಟ್ ಬಂದಿರೋ ರಿಟೈರ್ಡ್ ಹರ್ಟ್ ಆಗಿ ಹೋದ್ರು, ಅಂದರೆ ಇಂಜುರಿ ಐತೆ ರಿಟೈರ್ಡ್ ಹರ್ಟ್ ಆಗಿ ಹೋದ್ರು. ಹೊಳ್ಳಿ ಬಂದಿದ್ದು ಆಡಿಂದ ಇನ್ನಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲಿ. ಅಂದ್ರೆ ಮನುಷ್ಯ ಒಂದು ಏನರ ಒಂದು ನೋವು ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರ ಆಗಿರ್ತೈತೆ. ಇಡೀ ದಿವಸ ಬಿಡ ನಾವು ಡೈಲಾಗ್ ಕೇಳ್ತಿದ್ವಿ. ಆದ್ರೆ ಇವತ್ತು ಪ್ರಸ್ತುತವಾಗಿ ಲೈವ್ ಆಗಿ ನೋಡಿದ್ವಿ ಇವತ್ತಿನ ಮ್ಯಾಚ್ನಾಗ. ಇದಕ್ಕೆ ಡೇವಿಡ್ ಮಿಲ್ಲರ್ ಇಂಜುರಿ ಆಗಿ ಬಂದ ಮೇಲೆ ಹೆಂಗೆ ಆಡಿದಂದ್ರೆ ನೋಡ್ರಿ ನೀವು. ಯಾವಪ್ಪ ನೆಕ್ಸ್ಟ್ ಲೆವೆಲ್ ಆಡಿದ್ದು ಬ್ಯಾಟಿಂಗು ಡೇವಿಡ್ ಮಿಲ್ಲರ. ಹಂಗೆ ಹಿಂಗೆ ಮಾಡಿದ್ರು. ಲಾಸ್ಟ್ನೇ ಓವರ್ ಏನಿತ್ತು ಅಲ್ಲೇ ಚೇಂಜ್ ಆಯ್ತು. ಇದಕ್ಕಾರ ವಿಪರೀತ ಜಗಮ್ ಔಟ್ ಆದ ಕೂಡ ಬರ್ತಾರ ಕುಲ್ದೀಪ್ ಅದಾವ. ಅವಾಗ ಏನೈತಿ ಲಾಸ್ಟ್ನೇ ಓವರ್ ಇರ್ತದೆ. ಲಾಸ್ಟ್ನೇ ಓವರ್ದಾಗ ಏನಾಯ್ತು ಬಡ್ಸ್ಕೊಂಡು ಯಾರೋ ಪ್ರಸಿದ್ಧ ಕೃಷ್ಣ ಆಲ್ಮೋಸ್ಟ್ ಒಂದು 6 2 6 ಬಡ್ಸ್ಕೊತಾರೋ. ಅದು ಓವರ್ 1 6 ಬಡ್ಸ್ಕೊತಾರೋ. ಇನ್ನು ಬೇಕಾಯ್ತು 2 ಬಾಲಿಗೆ 2 ರನ್ ಬೇಕಾಗಿರ್ತಾವೆ. ಆ 2 ಬಾಲ್ 2 ರನ್ ಒಳಗೆ ಒಂದು ಬಾಲ್ ಏನೈತಿ ರನ್ ಓಡ್ಲಿಕ್ಕೆ ಅವಕಾಶ ಇರ್ತದೆ. ಓಡಲಿಲ್ಲ ಡೇವಿಡ್ ಮಿಲ್ಲರ್. ಅಂದ್ರೆ ನೆಕ್ಸ್ಟ್ ಬಾಲ್ನ ಹೊಡಿಬೋದು 6 ಹೊಡಿಬೋದು ಅದು ಪ್ಲ್ಯಾನ್ ಇರ್ತೈತೆ ಅವ್ರಿಗೆ. ಸೊ ಆ ಪ್ಲ್ಯಾನಿನ ಪ್ರಕಾರ ಅವ್ರ ಮೇಲೆ ಅವ್ರಿಗೆ ಧೈರ್ಯ ಇದ್ದೇನೈತಿ. ಇಲ್ಲ ನಾವು ರನ್ ಹೊಡೆದು ಬೇಡ ನಾನು ಆಡ್ತೀನಿ ಕುಲ್ದೀಪ್ ಅವ್ರು ರನ್ ಹೊಡ್ಲಿಕ್ಕೆ ಬರಲ್ಲೈತಿ ಕ್ರೀಸ್ನಾಗ ಇರ್ತಾರೋ ಡೇವಿಡ್ ಮಿಲ್ಲರ್. ನೆಕ್ಸ್ಟ್ ಬಾಲ್ ನಮ್ಮ ಕರ್ನಾಟಕದ ಕೀರ್ತಿ ಪ್ರಸಿದ್ಧ ಕೃಷ್ಣ ಅವ್ರು ಏನು ಮಾಡ್ತಾರೋ ಪೂರಾ ಒಂದು ತೆಲಿಗೊಂದು ಸ್ಲೋ ಬೌನ್ಸರ್ ಹೋಗದ ಪೂರಾ ಆಟ ಎಲ್ಲ ಗೇಮ್ ಚೇಂಜ್ ಮಾಡಿಬಿಡ್ತಾರೆ. ಇನ್ನೊಂದು ಬಟ್ಲರ್ ಅವ್ರ ಬಗ್ಗೆ ಹೇಳ್ಬೇಕು. ಇದಕ್ಕೆ ಇನ್ನು ಗ್ಲೌಸ್ ತೆಗಿಲಾರ್ದೆ ಕರೆಕ್ಟ್ ಬುಲ್ಸ್ ಏನೋರ್ತೆ ಸ್ಟಂಪಿಗೆ ಹೋಗಿದ್ದು ಜೋಸ್ ಬಟ್ಲರ. ನೆಕ್ಸ್ಟ್ ಲೆವೆಲ್ ಕೀಪಿಂಗ್ ಅಂತ ಹೇಳ್ಬೇಕು. ಇಷ್ಟು ವಯಸ್ಸಾರು ಕೀಪಿಂಗಿನ ಕೀಪಿಂಗಿನ ಬಿಟ್ಟಿಲ್ಲ ಅಂಥ ಭಾರಿ ಕೀಪಿಂಗ್ ಯಾರೋ ಬಟ್ಲರ್ ಅಂತ. ಏನು ಹೇಳ್ಬೇಕಪ್ಪ ಈ ಮ್ಯಾಚಿನ ಬಗ್ಗೆ ಹೇಳಿ ಸಾಕಾಗೋಯ್ತು. ಆ ಪರಿ ಬ್ಯಾಟಿಂಗ್ ಇನ್ನು ಪ್ರತಿ ಮ್ಯಾಚ್ ನಮ್ಗೆ ಏನಾಯ್ತು ಪ್ರತಿ ಮ್ಯಾಚ್ ರೆಸ್ಟಾಗಿ ಕೊಡವಲ್ರಿ. ಇದಕ್ಕಾರ ನಾವೆಲ್ಲ ರಾತ್ರಿ ಮುಕ್ಕೋಬೇಕು ನಸಕಿನ ನಮ್ಮ ಕಾಲೇಜ್ ಇರ್ತಾವೆ. ಅಂದರೆ ಈ ಪರಿ ಕೊಡ್ಲಾತ ನಾವು ಮಾಡಲೇಬೇಕು. ನಾವು ವೀಡಿಯೋ ಮಾಡೋದು ನಮ್ಮ ಇದು ಐತೆ ನೋಡುವಾಗೆ ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದ್ದಿದ್ದೈತೆ. ಯಾವಾಗ ಮಲ್ಕೋಬೇಕು ಯಾವಾಗ ಇದ್ದಿದೆ ಎಲ್ಲ ಐತೆ. ಸೊ ನೋಡು ನೆಕ್ಸ್ಟ್ ಮ್ಯಾಚ್ ಲಕ್ನೋ ಮತ್ತು KKR ಐತೆ ನಾಳೆ ಮ್ಯಾಚ. ಸೊ ನೋಡು ಅದು ಹೆಂಗಿರ್ತೈತೆ ಅಂದರೆ ಇವತ್ತು ನೀವು ಏನಾರ ಇವತ್ತು ವಿಡಿಯೋ ನೋಡ್ತಾರೆ ನಾಳೆ ಮ್ಯಾಚ. ಒಂದು ವೇಳೆ ನಾಳೆ ನೋಡ್ಲತ್ತಾರೆ ಇವತ್ತಿನ ಮ್ಯಾಚ. ಸೊ ಓಕೆ ಅದನ್ನ ಮರಿಬೇಡ್ರಿ. ಇವತ್ತು KKR ವರ್ಸಸ್ LSG ಅದು ನಾಳೆ ನೋಡೋರಿಗೆ. ಸೊ ನೋಡಿ ಅದೇ ಮ್ಯಾಚ್ ಇರ್ತೈತೆ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಲೈಕ್ ಪ್ಲೀಸ್ ಲೈಕ್ ಮಾಡೋಂಗೆ ಸಬ್ಸ್ಕ್ರೈಬ್ ಮಾಡ್ಕೊ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.